ಅರ್ಶಿನ ಕುಂಕುಮ ಬರ್ಕೊಂಡೇನ? ಅಯ್ಯೋ ಅದ್ಯಾಕೆ ಸುಮ್ಮನೆ ಅಜ್ಜಿ, ದೇವ್ರ ಮನೇಲಿ ಇದೆಯಲ್ಲ. ದಡ್ಡಿ, ಪೂಜಾ ಪುನಸ್ಕಾರ ಅಂದ್ರೆ ಎಲ್ಲ ಮಡಿಲೇ ಆಗ್ಬೇಕು. ಅದರಲ್ಲೂ ಭೀಮನಾಮಾವಾಸ್ಯೆ ದಿನ ಗಂಡನ ಪಾದಪೂಜೆ ಮಾಡ್ತಾರಲ್ಲ, ಅದರಿಂದ ಗಂಡನ ಆಯುಷ್ಯ ವೃದ್ಧಿ ಆಗ್ಬೇಕು ಅಂತ. ಅದಕ್ಕೆಲ್ಲ ಹೊಸದ ತರಬೇಕು. ಬರ್ಕೋ. ಸರಿ ಅಜ್ಜಿ. ಅಜ್ಜಿ, ಹೂವು ಅರ್ಶಿನ ಕುಂಕುಮ ಎಲ್ಲ ಆಗಿದೆ. ಹೂವು ಒಂದು 10 ಮಾರು ಬರೀ. ಪೂಜೆಗೆ ಅದಕ್ಕೆ ಅಂತೆಲ್ಲ ಬೇಕಾಗುತ್ತೆ. ಹೂವು 10 ಮಾರು. ಒಂದ್ಸಲ ಎಲ್ಲ ಚೆಕ್ ಮಾಡ್ಕೊಂಡ್ಬಿಡು. ಆಮೇಲೆ ಕೊನೆ ಕ್ಷಣದಲ್ಲಿ ಅದಿಲ್ಲ ಇದಿಲ್ಲ ಅಂತ ಪರದಾಟ ಆಗಬಾರ್ದು. ಸರಿ ಅಜ್ಜಿ. ಅಡಿಕೆ, ಹೂವು, ಅರ್ಶಿನ ಕುಂಕುಮ ಎಲ್ಲ ಇದೆ ಅಜ್ಜಿ. ನೀವು ಹೇಳಿರೋದು ಎಲ್ಲ ಕರೆಕ್ಟಾಗಿ ಬರ್ತಿದ್ದೀನಿ. ಸರಿ, ಈ ಲಿಸ್ಟನ್ನು ವಿಶ್ವರೂಪ್ ಕೈಲಿ ಕೊಟ್ಬಿಡು, ಅವನ್ನೆಲ್ಲ ತಂದ್ಬಿಡ್ತಾನೆ. ಸರಿ ಅಜ್ಜಿ. ಹಾಂ ಅಜ್ಜಿ, ವಿಶ್ವರೂಪ್ ಅಂದಾಗ ನೆನಪಾಯ್ತು, ನಿಮ್ಮ ಹತ್ರ ಏನೋ ಕೇಳಬೇಕು. ಏನು? ಈ ಭೀಮನಾಮಾವಾಸ್ಯೆ ಪೂಜೆನ ಮದುವೆ ಆದವರೇ ಮಾಡಬೇಕಾ ಅಥವಾ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋರು ಮಾಡಬಹುದಾ? ಏನು ಮಾತು ಬೇರೆ ಥರನೇ ತಿರುಗ್ತಾ ಇದೆ? ಅಜ್ಜಿ ಇಲ್ಲ, ಸುಮ್ಮನೆ ಜನರಲ್ ನಾಲೆಜ್ ಕೇಳಿದೆ ಅಷ್ಟೇ. ನನಗೇನು ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದೀಯಾ? ನೀನು ವಿಶ್ವರೂಪು ಕದ್ದು ಮುಚ್ಚಿ ಪ್ರೀತಿ ಮಾಡೋದು ನನ್ನ ಕಿವಿಗೆ ಮಾತ್ರ ಅಲ್ಲ, ಕಣ್ಗೂ ಬೀಳ್ತಾ ಇದೆ. ಅಯ್ಯೋ, ನಾನೇನು ಮಾಡಿಲ್ಲ ಅಜ್ಜಿ, ಅವರೇ ನನ್ನ ಹಿಂದೆ ಬಿದ್ದರು. ಆಮೇಲೆ ನಾನು ಅವ್ರ ಹಿಂದೆ ಬಿದ್ದೆ. ಈಗ ನಾವಿಬ್ರು ಮದುವೆ ಆಗಬೇಕು ಅನ್ನೋ ಆತರದಲ್ಲಿದ್ದೀವಿ. ನೋಡು, ವಿಶ್ವರೂಪ ನಮ್ಮನೇಲಿ ಬೆಳೆದಿರೋ ಹುಡುಗ. ನೀನು ಅವನನ್ನ ಮದುವೆ ಮಾಡಿಕೊಂಡ್ರೆ ಮುಂದೆ ಹೇಗಪ್ಪ ಜೀವನ ಮಾಡೋದು, ಹೇಗಪ್ಪ ಬದುಕೋದು ಅಂತೆಲ್ಲ ಯೋಚನೆ ಮಾಡಬೇಡ, ಹೆದರ್ಕೊಳ್ಳು ಬೇಡ. ಅವನು ನಮ್ಮನೆ ಮಗ ಇದ್ದ ಹಾಗೆ. ನಿಮ್ಮಿಬ್ಬರಿಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಆದರೆ ನೀವಿಬ್ಬರು ಹೋಗ್ತಾ ಇರೋ ಸ್ಪೀಡು ಸ್ವಲ್ಪ ಕಡಿಮೆ ಇರಲಿ, ಗೊತ್ತಾಯ್ತಾ? ನಾನೇನು ಸ್ಪೀಡ್ ಇಲ್ಲ ಅಜ್ಜಿ, ಆದರೆ ಅವರೇ ನುಲಿತಿರೋದು ನೋಡು. ಏನೇ ಆದರೂ ಹೆಣ್ಮಕ್ಳು ತಮ್ಮ ಕಂಟ್ರೋಲಲ್ಲಿ ಇರಬೇಕು, ಆಗ ಗಂಡು ಮಕ್ಕಳು ಹದ್ಬಸ್ತಲ್ಲಿರ್ತಾರೆ, ಗೊತ್ತಾಯ್ತಾ? ಸರಿ ಅಜ್ಜಿ, ಆದರೆ ನೀವು ನನ್ನ ಡೌಟ್ಗೆ ಉತ್ತರನೇ ಕೊಟ್ಟಿಲ್ಲ. ನೋಡೆ, ಈ ಪೂಜೆ ಮಾಡೋಕ್ಕೆ ಮದುವೆ ಆಗಲೇಬೇಕು ಅಂತೇನಿಲ್ಲ. ಮದುವೆಗೆ ಮುಂಚೆ ಹೆಣ್ಮಕ್ಳು ಒಳ್ಳೆ ಗಂಡ ಸಿಗಲಿ ಅಂತ ಈ ಪೂಜೆ ಮಾಡ್ತಾರೆ. ಕೆಲವೊಂದ್ಸಲ ಮನಸ್ಸಲ್ಲೇ ಒಬ್ಬನ ಗಂಡ ಅಂತ ಆರಾಧಿಸ್ತಿರ್ತಾರೆ. ಇಲ್ಲಿ ಶಾಸ್ತ್ರಕ್ಕಿಂತ ಮನಸ್ಸಲ್ಲಿರೋ ಪವಿತ್ರವಾದ ಸಂಬಂಧ ಮುಖ್ಯ, ಗೊತ್ತಾಯ್ತಾ? ಗೊತ್ತಾಯ್ತು ಅಜ್ಜಿ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಅಜ್ಜಿ. ಅಯ್ಯೋ, ಕೆಲಸ ಮಾಡ್ತಿದ್ರಾ? ಮುಗಿಸ್ಕೊಳ್ಳಿ, ನಾನು ಆಮೇಲೆ ಬರ್ತೀನಿ. ಇಲ್ಲ, ಲ್ಯಾಪ್ಟಾಪ್ ಯಾಕೆ ಕ್ಲೋಸ್ ಮಾಡ್ತಾ ಇದ್ದೀರಾ? ಲ್ಯಾಪ್ಟಾಪ್ನ ಯಾಕೆ ಕ್ಲೋಸ್ ಮಾಡ್ತಾರೆ? ಕೆಲಸ ಮುಗಿದ್ಮೇಲೆ ಕ್ಲೋಸ್ ಮಾಡ್ತಾರೆ. ಬಟ್ ನಾನೀಗ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದರೆ ಕೆಲಸಕ್ಕಿಂತ ಮುಖ್ಯವಾದಂಥ ವ್ಯಕ್ತಿ ಒಬ್ಬರಿದ್ದಾರೆ, ಅವ್ರ ಜೊತೆ ಮಾತಾಡಬೇಕು ಅಂತ. ಹೌದಾ? ಸರಿ, ನೀವು ಮಾತಾಡ್ಕೊಳ್ಳಿ, ನಾನು ಆಮೇಲೆ ಬರ್ತೀನಿ. ಆ ಮುಖ್ಯವಾದ ವ್ಯಕ್ತಿ ಲೀಲಾ. ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ದೊಡ್ಡ ಕೆಲಸ ಯಾವುದಿದೆ ಇಲ್ಲ. ಬಾ ಕೂತ್ಕೋ.
ಈಗ ಹೇಳು, ಏನು ವಿಷಯ? ಅದು ಹಾಗೆ ಸುಮ್ಮನೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ, ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗಿ ಬಂದರೆ ಮರಲ್ಲೇ ನಿಂತ್ಕೊಂಡು ಹಾಗೆ ಹೋಗ್ಬೇಕಿತ್ತು. ಇಲ್ಲಿ ತನಕ ಯಾಕೆ ಬಂದೆ? ಸುಮ್ಮನೆ ವಾಕಿಂಗ್ ಅಂತ ಬಂದೆ. ವಾಕ್? ಅದು ಈ ಕಡೆಗೆ? ವಾಕ್ ಅಂದರೆ ವಾಕಿಂಗ್ ಅಲ್ಲ, ಸುಮ್ಮನೆ ಮನೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಬಂದೆ. ಇಲ್ಲ, ನನ್ನ ಹತ್ರ ಯಾವುದಕ್ಕೂ ಹೆಸಿಟೇಟ್ ಮಾಡ್ಕೋಬೇಡ. ನಿನಗೆ ಏನು ಅನ್ಸುತ್ತೋ ಅದನ್ನು ಹೇಳು. ಏನೂ ಇಲ್ಲ ರೀ, ಅದು ನಿಮ್ಮ ಹತ್ರ ಏನೋ ಹೇಳೋಣ ಅಂತ ಬಂದೆ, ಆದರೆ ನಂಗೆ ಮುಜುಗರ ಆಯಿತು, ಅದಕ್ಕೆ ಹಾಗೆ ಹೋಗ್ತಾ ಇದ್ದೆ. ನನ್ನ ಹತ್ರ ನಿನಗೆ ಮುಜುಗರನ? ಕಮಾನ್ ಇಲ್ಲ, ನಮ್ಮವ್ರ ಜೊತೆ ಮುಜುಗರ ಆಗಕ್ಕೆ ಸಾಧ್ಯನಾ? ಆದರೆ ನೀವು ನನಗೆ ಸೇರಿದ್ರೆ ಅದು ಬೇರೆ ಪ್ರಶ್ನೆ. ನಿಲ್ಲಿಸ್ಬಿಡು. ನೀನು ಮುಂದೆ ಏನು ಹೇಳ್ತಿ ಅಂತ ನನಗೆ ಗೊತ್ತು. ಪದೇ ಪದೇ ಅದನ್ನು ರಿಪೀಟ್ ಮಾಡ್ತಾ ಇರ್ಬೇಡ. ನೋಡು, ನಾನು ಯಾರ ಜೊತೆ ಇದ್ದರೆ ಚೆನ್ನಾಗಿರ್ತೀನಿ, ನನ್ನ ಖುಷಿ ಎಲ್ಲಿದೆ, ನಾನು ಹೇಗಿರಬೇಕು ಅಂತ ಡಿಸೈಡ್ ಮಾಡೋಷ್ಟು ಮೆಚುರಿಟಿ ನನಗಿದೆ. ಆದರೆ ನಿನಗೆ ನೀನು ಯಾರ ಜೊತೆ ಇದ್ದರೆ ಚೆನ್ನಾಗಿರ್ತೀಯ, ನೀನು ಹೇಗೆ ನಡ್ಕೋಬೇಕು, ನಿನ್ನ ಖುಷಿ ಎಲ್ಲಿದೆ ಅಂತ ಥಿಂಕ್ ಮಾಡೋಷ್ಟು ಮೆಚುರಿಟಿ ಏನಿಲ್ಲ. ಆ ಕೆಲಸ ನಾನು ಮಾಡ್ತೀನಿ. ಲೈಫ್ನ ಕಾಂಪ್ಲಿಕೇಟ್ ಮಾಡ್ಕೋಬೇಡ. ಜಸ್ಟ್ ಗೋ ವಿತ್ ದ ಫ್ಲೋ. ಲೈಫಿನ ಎಲ್ಲ ಮೂಮೆಂಟ್ನ ಎಂಜಾಯ್ ಮಾಡು. ನೀವು ದೊಡ್ಡ ದೊಡ್ಡ ಮಾತೆಲ್ಲ ಹೇಳ್ಬಿಡಿ, ನನ್ನ ತಲೆಗೆ ಹೋಗಲ್ಲ. ಓಕೆ, ಮನೇಲೆಲ್ಲ ಹೇಗಿದೆ? ನಿನಗೇನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ? ಇಲ್ಲಪ್ಪ, ನೀವಿರ್ಬೇಕಾದ್ರೆ ನನಗೇನು ಪ್ರಾಬ್ಲಮ್ ಆಗುತ್ತೆ? ನಾನು ಮುಟ್ಟೋಕೆ ಯಮ ಬಂದರೂ ಯೋಚನೆ ಮಾಡಬೇಕು ಅಂತ ಗಂಡ ನನಗಿದ್ದಾರೆ. ಸಾರಿ, ಮಿಸ್ ಆಗಿ ಫ್ಲೋಲ್ ಹೇಳ್ಬಿಟ್ಟೆ. ಮಿಸ್ ಆಗಿ ಹೇಳಿದ್ರು ತಪ್ಪೇನು ಹೇಳಿಲ್ಲ, ನೀನು ಸರಿಯಾಗಿ ಹೇಳಿದ್ಯಾ. ಅಯ್ಯೋ ನೋಡಿ, ನಾನು ಯಾವ ವಿಷಯಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅದನ್ನೇ ಮರ್ತೋಗ್ಬಿಟ್ಟೆ. ನಾನು ನಿಮಗೆ ಏನೋ ಒಂದು ಹೇಳಬೇಕಿತ್ತು. ನನಗೆ ಫೋನ್ ಕೊಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಫೋನ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಿನ್ನ ಹತ್ರ ಒಂದು ಬ್ಯಾಗ್ ಇದೆಯಲ್ಲ? ಬ್ಯಾಗಾ? ಹಾಂ ಇದೆ. ಜಿಪ್ ಇರೋದಿದೆ, ಜಿಪ್ ಇಲ್ಲದೆ ಇರೋದಿದೆ. ಯಾವ್ದು ಬೇಕು? ನಿನಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಅದನ್ನು ತೊಗೊಂಬ. ಸರಿ, ಈಗಲೇ ತರ್ತೀನಿ. ಬ್ಯಾಗ್ ಚಿಕ್ಕದು ಬೇಕಾ ದೊಡ್ಡದು ಬೇಕಾ? ಅದು ನಿನ್ನ ಥ್ಯಾಂಕ್ಸ್ ಎಷ್ಟು ದೊಡ್ಡದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದೊಡ್ಡದಾದ್ರೆ ದೊಡ್ಡ ತೊಗೊಂಬ, ಇಲ್ಲಾಂದ್ರೆ ಚಿಕ್ಕದು ತೊಗೊಂಬ. ರೀ, ನಾನು ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ಕೇಳ್ತಾ ಇದ್ದೀನಿ. ನಮ್ಮವ್ರಿಗೆ ಯಾವತ್ತು ಥ್ಯಾಂಕ್ಸ್ ಹೇಳಬಾರ್ದು. ನೋ ಸಾರಿ, ನೋ ಥ್ಯಾಂಕ್ ಯು. ಸರಿ, ನಾನು ಬರ್ತೀನಿ. ರೀ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಕೇಳಲಿಲ್ಲ? ಇತ್ತೀಚೆಗೆ ನೀವು ತುಂಬ ಬ್ಯುಸಿ ಇದ್ದೀರಾ ಅನ್ಸುತ್ತೆ ಅಲ್ವಾ? ಅಂತರ ಅಕ್ಕನ ಜೊತೆ ಟೈಮೇ ಸ್ಪೆಂಡ್ ಮಾಡ್ತಿಲ್ಲ. ಹಾಗೆ ಕೇಳಬೇಕನ್ನಿಸ್ತು, ಅದಕ್ಕೆ ಕೇಳಿದೆ. ನಾನು ಬರ್ತೀನಿ. ನೋಡ್ರಮ್ಮ, ನಾಳೆ ಹೆಣ್ಮಕ್ಳಿಗೆ, ಅದರಲ್ಲೂ ಮದುವೆ ಆದ ಹೆಣ್ಮಕ್ಳಿಗೆ ತುಂಬ ಪವಿತ್ರವಾದ ದಿನ. ಯಾಕೆಂದ್ರೆ ನಾಳೆ ಭೀಮ್ನ ಅಮಾವಾಸ್ಯೆ ಅಲ್ವಾ ಅಜ್ಜಿ? ಸರು, ನಿನ್ಗೆಲ್ಲ ಗೊತ್ತು? ಗೊತ್ತಿಲ್ಲದೆ ಇರುತ್ತಾ ಅಜ್ಜಿ? ಪ್ರತಿ ವರ್ಷ ಮಾಡಿ ಅಭ್ಯಾಸ ಇರುತ್ತಲ್ಲ.
ಹೋದ ವರ್ಷ ಒಬ್ಬೊಬ್ರು ಒಂದೊಂದು ದೇಶದಲ್ಲಿದ್ರು. ಈ ಸಲ ಎಲ್ಲರೂ ಒಟ್ಟಿಗೆ ಇದ್ದೀವಿ, ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಬಹುದು. ಅದಕ್ಕೆ ಈ ಸಲದ ಪೂಜೆ ವಿಶೇಷ ಅಂತಿದ್ದೀನಿ. ಅಜ್ಜಿ ನನಗೆ ಗೊತ್ತು, ನಾನು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ಅದು ನಿಮಗೆ ಗೊತ್ತಾ? ನಿನ್ಗೊಬ್ಳಿಗೆ ಗೊತ್ತಾಗ್ಬಿಟ್ರೆ ಸಾಕೇನೆ, ಎಲ್ರಿಗೂ ವಿಷಯ ತಿಳಿಬೇಡ್ವಾ? ಸರು, ಭೀಮ್ನ ಅಮಾವಾಸ್ಯೆ ಯಾಕೆ ಮಾಡ್ತಾರೆ ಹೇಳು? ಭೀಮನ ಅಮಾವಾಸ್ಯೆ ಬರುತ್ತಲ್ಲ, ಅದಕ್ಕೆ ಮಾಡ್ತಾರೆ ಅಜ್ಜಿ. ಸರಿ ಹೋಯ್ತು, ಏನು ತಿಳ್ಕೊಳ್ದೆ ಪೂಜೆ ಮಾಡ್ತಾರೇನಮ್ಮ? ಅಜ್ಜಿ ನಾನು ಹೇಳಲಾ, ಭೀಮ್ನ ಅಮಾವಾಸ್ಯೆ ಅಂತ ನಾವೆಲ್ಲರೂ ಹೇಳ್ತೀವಿ. ಆದರೆ ಈ ಪೂಜೆಗೆ, ಈ ವ್ರತಕ್ಕೆ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತ, ಪತಿ ಸಂಜೀವಿನಿ ವ್ರತ, ಭೀಮ್ನ ಅಮಾವಾಸ್ಯೆ ವ್ರತ, ಗಂಡನ ಪೂಜೆ, ಜ್ಯೋತಿಸ್ತಂಭ ವ್ರತ ಅಂತಲೂ ಕರೀತಾರೆ. ಭಲೆ ಲಕ್ಷ್ಮಿ, ಇದೆಲ್ಲ ತಿಳ್ಕೊಂಡಿದ್ಯಾ ನೀನು? ಎಲ್ಲ ಲೀಲಾತನೇ ಹೇಳ್ಕೊಟ್ಟಿದ್ರು. ಬಕೆಟ್ ಹಿಡಿದು ಹಿಡಿದು ಎಲ್ಲ ಕಲ್ತ್ಕೊಂಡಿದ್ದೀರ ಅಲ್ವಾ ಅಕ್ಕ? ಸರು, ಗಂಧದ ಜೊತೆ ಗುದ್ದಾಡೋದು ಸಗಣಿ ಜೊತೆ ಸರ್ಸಾಡೋದಕ್ಕಿಂತ ತುಂಬ ಒಳ್ಳೆಯದು. ಲಕ್ಷ್ಮಿ, ಅತಿಯಾಗಿ ಮಾತಾಡ್ಬೇಡ. ನಾನು ಹೇಳಿದ್ದು ಬೇರೆ ಅರ್ಥ ಅಕ್ಕ. ನೀವ್ಯಾಕೆ ನಿಮ್ಮ ಹೆಗಲ್ ಮುಡ್ಕೊಂಡು ನೋಡ್ಕೋತಿದ್ದೀರಾ? ಏನ್ರಮ್ಮ ಅದು? ಅಯ್ಯೋ ಅಜ್ಜಿ, ಏನೋ ವಿಚಾರ ವಿನಿಮಯ ಮಾಡ್ಕೋತಾ ಇದ್ರು ಅನ್ಸುತ್ತೆ. ನೀವು ಮುಂದುವರಿಸಿ. ಹೇಳೋದೇನಿದೆ, ಎಲ್ಲ ನಿಮ್ಗೆ ಗೊತ್ತಲ್ಲ. ಈ ವ್ರತ ಮಾಡಿದ್ರೆ ಗಂಡನ ಆಯಸ್ಸು ವೃದ್ಧಿ ಆಗುತ್ತೆ ಅಂತಾರೆ. ಮದುವೆ ಆಗದಿರೋ ಹೆಣ್ಮಕ್ಳು ಈ ವ್ರತ ಮಾಡಿದ್ರೆ ಒಳ್ಳೆ ಮನ್ಸಿರೋ ಗಂಡ ಸಿಗ್ತಾನೆ ಅಂತಾರೆ. ಕೆಲವು ಕಡೆ ಅಣ್ಣ ತಮ್ಮಂದಿರ ಕ್ಷೇಮನೂ ವೃದ್ಧಿ ಆಗುತ್ತೆ ಅಂತಾರೆ. ಇನ್ನು ಕೆಲವೊಂದ್ ಕಡೆ ಮದುವೆ ಆದ್ಮೇಲೆ ಹೆಣ್ಮಕ್ಳು 9 ವರ್ಷದ ತನಕ ಈ ವ್ರತ ಮಾಡ್ತಾರೆ. ಗೊತ್ತಾಯ್ತೆ ನಮ್ಮ ಸರಸ್ವತಿ? ಎಲ್ಲ ನೀಟಾಗಿ ಅರ್ಥ ಆಯ್ತು. ಏನ್ ಅರ್ಥ ಆಯ್ತೋ ಏನೋ ನಿಂಗೆ. ನಿನ್ನ ಹೆಸರು ಮಾತ್ರ ಸರಸ್ವತಿ, ಆದ್ರೆ ನಿನಗೆ ಸರಸ್ವತಿನೇ ಒಲ್ದಿಲ್ಲ. ಅಜ್ಜಿ, ನಾನೆಲ್ಲ ಹೇಳ್ಕೊಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಸರಿಮ್ಮ, ಬೆಳಿಗ್ಗೆ ಎಲ್ಲರೂ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಮನೆ ಸ್ವಚ್ಛ ಮಾಡಿ ಅಲ್ಲಿ ಅಕ್ಕಿನ ರಾಶಿ ಹಾಕಿ ಅದ್ರ ಮೇಲೆ ತುಪ್ಪದ ದೀಪ ಇಟ್ಟು ಆ ದೀಪನ ಬೆಳಗಿಸ್ಬೇಕು. ಅದನ್ನ ಜ್ಯೋತಿರ್ಭೀಮೇಶ್ವರ ಅಂತಾರೆ. ಅದಕ್ಕೆ ಇದನ್ನ ಭೀಮ್ನ ಅಮಾವಾಸ್ಯೆ ವ್ರತ ಅನ್ನೋದು. ಅಜ್ಜಿ, ಭೀಮಾ ಅಂದ್ರೆ ಮಹಾಭಾರತದಲ್ಲಿ ಬರ್ತಾರಲ್ಲ ಅವರೇ ತಾನೇ? ಏನ್ ಸರು, ಭೀಮಾ ನಿನಗೆ ಪರಿಚಯ ಇರೋರ್ ತರ ಮಾತಾಡ್ತಿದ್ಯಾ? ದುರ್ಗಾ, ನೀನು ಅವಳಿಗೆ ಏನೂ ಕಲಿಸಿಲ್ಲ ಬಾ. ಇನ್ಮೇಲಾದ್ರೂ ಅವಳಿಗೆ ತಿದ್ದಿ ಬುದ್ಧಿ ಕಲಿಸು. ಏನು ಎಲ್ಲರೂ ಸೇರ್ಬಿಟ್ಟಿದ್ದೀರಾ? ಬನ್ನಿ ಅತ್ತೆ, ಕೂತ್ಕೊಳ್ಳಿ. ನಾಳೆ ಭೀಮ್ನ ಅಮಾವಾಸ್ಯೆ ವ್ರತ ಹೇಗೆ ಮಾಡೋದು ಅಂತ ಅಜ್ಜಿ ಹೇಳ್ತಾ ಇದ್ರು. ಅಲ್ಲಮ್ಮ, ಭೀಮ್ನ ಅಮಾವಾಸ್ಯೆ ಬಗ್ಗೆ ಮಾತಾಡ್ತಿದ್ದೀರಾ. ನನ್ನನ್ನು ಕರಿಬೇಕು ಅಂತ ನಿಮ್ಗೆ ಅನ್ಸ್ಲಿಲ್ವಾ? ಇಲ್ಲ ಆ ಪೂಜೆ ಮಾಡೋದಕ್ಕೆ ನನಗೆ ಅರ್ಹತೆ ಇಲ್ಲ ಅಂತ ಅನ್ಕೊಂಡ್ರ? ಅಕ್ಕ, ಅದು ಹಾಗಲ್ಲ. ಲೀಲಾ, ನೀನು ಸ್ವಲ್ಪ ಸುಮ್ಮನೆ ಇರು.
ನಾನು ಅಮ್ಮನ ಹತ್ರ ಮಾತಾಡ್ತಾ ಇದ್ದೀನಿ. ಹೇಳಿಮ್ಮ, ನನ್ನನ್ನು ಯಾಕೆ ಕರೀಲಿಲ್ಲ? ಕರಿಬೇಕಿತ್ತಮ್ಮ, ಆದರೆ ಮರ್ತು ಬಿಟ್ಟೆ, ಬೇಜಾರು ಮಾಡ್ಕೋಬೇಡ. ಅಯ್ಯೋ ಅಕ್ಕ, ಅಜ್ಜಿ ನನ್ಗೆ ಅವಾಗಲೇ ಹೇಳಿದ್ರು, ಆದರೆ ನಾನೇ ಕರೆಯೋದು ಮರ್ತ್ಬಿಟ್ಟೆ. ಹೌದು, ಲೀಲಾ ಅವರೇ ಕರೀತಿದ್ರು, ಅಷ್ಟೊತ್ತಿಗೆ ನೀವೇ ಬಂದ್ರಿ ಅತ್ತೆ. ಅಜ್ಜಿ ಈಗ ತಾನೇ ಸ್ಟಾರ್ಟ್ ಮಾಡಿದ್ರು ಅಕ್ಕ, ಅಷ್ಟೇ. ಲೀಲಾ, ನೀನು ಸುಮ್ಮನೆ ಇರು ಅಂತ ನಾನು ಹೇಳಿಲ್ವಾ? ಅಲ್ಲ, ಸುಮ್ಮನೆ ಕೇಳ್ತಾ ಇದ್ದೀನಿ, ಗಂಡ ಇಲ್ದಿರೋ ನೀನೇ ಇಲ್ಲಿದ್ಯಾ? ಅಂಥದ್ರಲ್ಲಿ ಗಂಡ ಇರೋ ನಾನು ಯಾಕೆ ಇಲ್ಲಿಲ್ಲ? ಗಂಡ ಇಲ್ದಿರೋ ನಿನಗಿಲ್ ಜಾಗ ಇದೆ. ನನ್ನ ಗಂಡ ಮನೆಯಲ್ಲೇ ಓಡಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಮೊದಲು ನನ್ನನ್ನು ಕರಿಬೇಕು ಅಂತ ನಿಮ್ಗೆ ಯಾರಿಗೂ ಅನ್ನಿಸ್ಲೇ ಇಲ್ವಾ? ಅಂತ ಹೀಗೆಲ್ಲ ಮಾತಾಡ್ತಿದ್ದಾಳಲ್ಲ, ಇವಳು ಯಾವತ್ತೂ ಇಷ್ಟು ಕಟ್ಟುವಾಗಿ ಮಾತಾಡ್ದವಳೇ ಅಲ್ಲ. ಏನಾಗಿದೆ ಇವಳಿಗೆ? ಅತ್ತೆ, ಆ್ಯಕ್ಚುಲಿ ನೀವು ರೆಸ್ಟ್ ಮಾಡ್ತಿರ್ಲಿ ಅಂತ ಅಜ್ಜಿ ನಿಮ್ಗೆ ಹೇಳಿಲ್ಲ ಅನ್ಸುತ್ತೆ. ಹೋಗಲಿ ಬಿಡಿ. ಗಾಬರಿ ಆಗ್ಬಿಟ್ರಾ? ಅಯ್ಯೋ ಅಮ್ಮ, ನಾನು ಇದಕ್ಕೆಲ್ಲ ಬೇಜಾರು ಮಾಡ್ಕೊಳ್ತೀನಾ? ನೀವು ನನ್ನನ್ನು ಕರೀಲಿಲ್ಲ ಅಂತ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಅಮ್ಮ, ನಿಮ್ಗೇನಾದರೂ ಬೇಜಾರಾಯ್ತಾ? ನೀವೇನು ಬೇಜಾರು ಮಾಡ್ಕೋಬೇಡಿ, ಆರಾಮಾಗಿರಿ, ಕೂಲಾಗಿರಿ. ಸರಿನಾ? ನಾಳೆ ಬೆಳಿಗ್ಗೆ ಎಲ್ಲರೂ ಬೇಗ ದೇವ್ರ ಪೂಜೆ ಮಾಡಿ ವ್ರತಕ್ಕೆ ರೆಡಿ ಮಾಡ್ಕೊಳ್ಳಿ. ನಾಳೆ ಬೆಳಿಗ್ಗೆ ಹೆಣ್ಮಕ್ಳಿಗೆಲ್ಲ ಒಂದು ಸರ್ಪ್ರೈಸ್ ಇದೆ. ಲೀಲಾ, ಲೀಲಾ, ಉಫ್, ಏನ್ ನಿಮ್ ಪ್ರಾಬ್ಲಮ್ಮು? ಅದನ್ನೇ ನಾವು ನಿನಗೆ ಕೇಳಬೇಕು ಅಂತಿರೋದು. ಈಗ ಅದನ್ನೇ ನಾನು ನಿಮ್ಮನ್ನು ಕೇಳ್ತಾ ಇರೋದು. ನಾನು ನಿಮಗೆ ಏನು ಮಾಡಿದೆ? ನಮಗೇನಾದ್ರೂ ಮಾಡಿದಿದ್ರೆ ನಾವು ನಿನ್ನನ್ನು ಸುಮ್ಮನೆ ಬಿಟ್ಬಿಡ್ತಿದ್ವಿ. ಆದ್ರೆ ನೀನ್ ಅನ್ಯಾಯ ಮಾಡ್ತಿರೋದು ಮನೆಗೆ. ಭೀಮನ ಅಮಾವಾಸ್ಯೆಗೆ ಗಂಡನ್ ಪಾದ ಪೂಜೆ ಮಾಡಬೇಕು ಅಂತ ಮನ್ಸಲ್ಲೇ ತಯಾರಿ ಮಾಡ್ಕೊಂಡಿದ್ಯಾ ಅಲ್ವಾ? ಅಜ್ಜಿ ಹೇಳ್ತಾ ಇರುವಾಗ ನಾನು ನಿನ್ನನ್ನು ಗಮನಿಸ್ತಿದ್ದೆ. ನನ್ನ ಮನಸ್ಸಲ್ಲಿ ಏನಾದರೂ CC ಕ್ಯಾಮ್ರಾ ಇಟ್ಟಿದ್ದೀರಾ, ಅಥವಾ ನನ್ನ ಮನಸ್ಸಲ್ಲಿ ಏನಾಗ್ತಿದೆ ಅಂತ ಅರ್ಥ ಆಗೋಷ್ಟು ನೀವಿಬ್ರು ನನಗೆ ಕ್ಲೋಸ್ ಇದ್ದೀರಾ? ನಾವಿಲ್ಲಿ ಜೋಕ್ ಮಾಡೋದಕ್ಕೆ ಬಂದಿಲ್ಲ. ನಿಮ್ಮ ಮನ್ಸಲ್ಲೇನಾದ್ರೂ ಆ ಥರ ಆಲೋಚನೆ ಇದ್ರೆ ಈಗಲೇ ಕಿತ್ತು ಬಿಸಾಕಿ. ಕನ್ಸಲ್ಲೂ ಏಜೆಗೆ ಪಾದ ಪೂಜೆ ಮಾಡ್ತೀನಿ ಅಂತ ಅನ್ಕೋಬೇಡಿ. ಓ, ಕನ್ಸಲ್ಲಿ ಮಾತ್ರ ಅನ್ಕೋಬಾರ್ದಾ? ಸರಿ ಸರಿ, ನೀನು ಹೇಳ್ದಾಗೆ ಮಾಡ್ತೀನಿ. ಬರಲ್ಲ ಲೀಲಾ, ಮತ್ತೇನ್ ನಿಮ್ಮಿಬ್ರದ್ದು? ನೀನ್ ಯಾವುದೇ ಕಾರಣಕ್ಕೂ ಭೀಮನ ಅಮಾವಾಸ್ಯೆಗೆ ಏಜೆ ಪಾದ ಪೂಜೆ ಮಾಡಬಾರ್ದು ಅಂತ ವಾರ್ನ್ ಮಾಡ್ತಾ ಇದ್ದೀವಿ. ನಿಮ್ಮ ಗಂಡನ ಹತ್ರ ಹೇಗೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಏನು ಮಾತಾಡಬೇಕು ಅಂತ ನಾನು ನಿಮಗೇನಾದರೂ ಬಂದು ಕೇಳ್ತೀನ? ಇಲ್ಲ ತಾನೆ? ಅಂದ್ರೂ ಯಾಕೆ ನಿಮ್ಗೆ ಇಷ್ಟೊಂದು ರೀ? ಅವರು ನಮಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದಾರೆ. ಅವ್ರ ಬಗ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೇವಾ? ಸೊಂಟ ಮುರಿದ್ಬಿಡ್ತೀವಿ. ಹಾಗಿದ್ರೆ ಇವಾಗ ನಾನು ನಿಮ್ಮಿಬ್ರು ಸೊಂಟ ಮುರಿಬೇಕಲ್ಲ? ಯಾರಿಂದ ಶುರು ಮಾಡಲಿ? ಲೇಡೀಸ್ ಫಸ್ಟ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಇಬ್ರು ಲೇಡೀಸು. ದುರ್ಗಾ ದೊಡ್ಡವರು, ದುರ್ಗಾ ಅವರಿಂದ ಸ್ಟಾರ್ಟ್ ಮಾಡೋಣ ಅಲ್ವಾ ಸರು? ಲೀಲಾ, ಇದು ತಮಾಷೆ ವಿಷಯ ಅಲ್ಲ.
ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಏನ್ ನಿಮ್ಮಿಬ್ರು ಪ್ರಾಬ್ಲಮ್ಮು? ನಿಮ್ ಗಂಡಂದ್ರು ಹೇಗ್ ನಿಮಗ್ ತಾಳಿ ಕಟ್ಟಿದಾರೋ ಹಾಗೆ ನನ್ ಗಂಡ ನನಗ್ ತಾಳಿ ಕಟ್ಟಿದ್ದಾರೆ. ಅದು ಅಲ್ಲದೆ ಒಂದ್ ಕಾಲದಲ್ಲಿ ನಾವಿಬ್ರು ಮನ್ಸಾರೆ ಪ್ರೀತಿ ಮಾಡ್ತಿದ್ವಿ. ಅಷ್ಟೊಂದು ಜೀವನ ಮಾಡಿರೋ ನನ್ಗೆ ಬಂದು ಗಂಡನ್ ಪಾದ ಪೂಜೆ ಮಾಡ್ಬೇಡ ಅಂತ ಹೇಳ್ತಿದ್ದೀರಲ್ಲ, ನೀವಿಬ್ರು ಹೆಣ್ಣ? ಛೇ! ಫಸ್ಟ್ ಆಫ್ ಆಲ್ ನೀನು ಈ ಮನೆ ಸೊಸೆನೇ ಅಲ್ಲ. ಥರ ಅರ್ಥ ಇಲ್ಲ ಅಂದಿದ್ರೆ ಏನೋ ನಿನಗೆ ಈ ಮನೆ ಯಜಮಾನಿ ಆಗೋ ಚಾನ್ಸ್ ಸಿಕ್ತಿತ್ತೇನೋ, ಬಟ್ ಅವ್ರು ಬಂದ್ಮೇಲೆ ಆ ಚಾನ್ಸು ಇಲ್ಲ ನಿನಗೆ. ನೀನು ಏಜೆಗೆ ಪಾದ ಪೂಜೆ ಮಾಡ್ಬಿಡ್ತೀಯಾ, ನಾವು ಬಿಟ್ಬಿಡ್ತೀವಾ? ಅಂತರ ಅತ್ತೆಗೆ ಈ ವಿಷಯ ಗೊತ್ತಾದ್ರೆ ಅವ್ರ ಆರೋಗ್ಯ ಏನಾಗಲ್ಲ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀವಿ, ನೀನು ಪೂಜೆ ಮಾಡಕೂಡ್ದು. ನೀನು ಮಿಡಲ್ ಕ್ಲಾಸಿಂದ ಬಂದೋಳಲ್ವಾ, ಈ ಸಂಸ್ಕಾರ ಸಂಪ್ರದಾಯ ಇದೆಲ್ಲ ಜಾಸ್ತಿ ಇರುತ್ತೆ. ಅದನ್ನಿಟ್ಕೊಂಡು ಏಜೆ ಹತ್ರ ಬಂದ್ಯೋ ಗ್ರಾಚಾರ ಬಿಡಿಸ್ತೀವಿ. ಏನ್ ಮಾಡ್ತೀರಾ ಅಂತ? ನನ್ನ ಗಂಡನ್ಗೋಸ್ಕರ ಜಗತ್ತಿನ ಜೊತೆ ಹೋರಾಡಕ್ಕೆ ರೆಡಿ ಆಗಿದ್ದೀನಿ ನಾನು. ಬನ್ನಿ, ಯಾರು ಬರ್ತೀರಾ? ಒಂದ್ ಕೈ ನೋಡೇ ಬಿಡ್ತೀನಿ.